ಸ್ನೇಹಿತರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಕಾಲಿರತಕ್ಕಂಥ ಅಪ್ರೆಂಟಿಸ್ ಉದ್ಯೋಗ ನೇಮಕಾತಿ ಬಗ್ಗೆ ಇವತ್ತಿನ ನೋಟದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕಾಲಿರತಕ್ಕಂಥ ಉದ್ಯೋಗ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು, ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು, ಜಾಬ್ ಲೊಕೇಶನು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ಸು ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಈ ಒಂದು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ಇಂಡಿಯನ್ ಆಯಿಲ್ ಅಂದರೆ ಏನಂತ ನೋಡ್ತಿದ್ರೆ, ಭಾರತೀಯ ತೈಲ ನಿಗಮದಲ್ಲಿ ಈ ಒಂದು ಹುದ್ದೆಗಳಿಗೆ ಖಾಲಿ ಇಡ್ತಕ್ಕಂಥದ್ದು. ಇನ್ನು ಯಾವ ರೀತಿ ಅಪ್ರೆಂಟಿಸ್ ಹುದ್ದೆಗಳಿದ್ರಲ್ಲಿ ಖಾಲಿ ಇವತ್ತಂದರೆ ಇಲ್ಲಿ ನೋಡಿದ್ವಿ ಮೇಲ್ಗಡೆ ಕೂಡ ಅವರು ಕೊಡಿದ್ರೆ ಟ್ರೇಡ್ ಅಪ್ರೆಂಟಿಸು, ನಂತರ ಟೆಕ್ನಿಷಿಯನ್ ಅಪ್ರೆಂಟಿಸು, ನಂತರ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಇಲ್ಲಿ ಹುದ್ದೆಗಳು ಖಾಲಿ ಇಡ್ತಕ್ಕಂಥದ್ದು. ಇಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 1603 ಹುದ್ದೆಗಳಲ್ಲಿ ಟೋಟಾಗಿ ಖಾಲಿ ಇರುವಂಥದ್ದು. ಇನ್ನು ಯಾವ ಒಂದು ರಾಜ್ಯದಲ್ಲಿ ಅಥವಾ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದು ಹುದ್ದೆಗಳು ಖಾಲಿ ಅಂತವರು ಕೆಳಗಡೆ ಕೂಡ ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿದ್ವಿ ಕರೆಕ್ಟಾಗಿ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈಗ ಮುಖ್ಯವಾಗಿ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಕಲಿವೆ, ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು, ಇನ್ನು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂಥ ಪ್ರತಿಯೊಂದರ ಬಗ್ಗೆಯೂ ಕೂಡ ಇವರಿಗೆ ನೋಡ್ತಾಗೋಣ. ಇಲ್ಲಿ ಸಪ್ರೇಟಾಗಿ ಅವರು ಯಾವ ಒಂದು ರಾಜ್ಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಕೂಡ ಕೊಡಿದ್ರೆ ನೀವು ಕೂಡ ಚೆಕ್ ಮಾಡ್ಕೋಬೋದು. ಈಗ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಕಲಿವೆ, ಯಾವ ಒಂದು ಟ್ರೇಡ್ಗಳು ಅಥವಾ ಯಾವ ಒಂದು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು ಅಂತ ಇವರಿಗೆ ನೋಡ್ತಗೋಣ. ಇಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪೋಸ್ಟ್ಗಳಿವೆ ಅಂತ ಅವರು ಸಪ್ರೇಟಾಗಿ ಇಲ್ಲಿ ಕೊಡಿದ್ರೆ, ಜೊತೆಗೆ ಕ್ಯಾಟಗರಿ ವೈಸು ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇನ್ನು ಡೈರೆಕ್ಟಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಪೋಸ್ಟ್ ನೇಮನ್ನು ಕೊಡಿದ್ರೆ ಜೊತೆಗೆ ಪೋಸ್ಟ್ ಕೊಡು, ಇನ್ನು ಇದಾದಮೇಲೆ ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಇಲ್ಲಿ ಮುಂದುಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ನೋಡಿದ್ವಿ ನೀವು 101 ಅಂತ ಕೊಡಿದ್ರೆ ಇದು ಪೋಸ್ಟ್ ಕೋಡ್ ಆಗಿರುತ್ತೆ ಅಥವಾ ಡಿಸ್ಕ್ ಕೋಡ್ ಅಂತ ಕೊಡಿದ್ರೆ, ಇಲ್ಲಿ ಒಂದು ಪೋಸ್ಟ್ನ ಆಧಾರದ ಮೇಲೆ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಟೆಕ್ನಿಷಿಯನ್ ಅಪ್ರೆಂಟಿಸ್ ಅಂತ ಕೊಡಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಟೆಕ್ನಿಷಿಯನ್ ಅಪ್ರೆಂಟಿಸ್ ಉದ್ಯೋಗ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂದರೆ, ಡಿಪ್ಲೊಮಾದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಸ್ಟ್ರೀಮ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸಾಕು, ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೆ ಸೇರಿಸಿ ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಕೂಡ ಇಲ್ಲಿ ಅವರು ಮುಂದುಗಡೆ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮದು ಯಾವ ಒಂದು ಸ್ಟ್ರೀಮ್ನೊಂದಿಗೆ ಡಿಪ್ಲೊಮಾದಲ್ಲಿ ನೀವು ಕಂಪ್ಲೀಟ್ ಮಾಡಿರ್ತೀರಿ, ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲಾಗಿ ಟೆಕ್ನಿಷಿಯನ್ ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ 5 ಹುದ್ದೆಗಳು ಕಲಿವೆ. ಇನ್ನು ಇದಾದಮೇಲೆ ಒಂದು ಕ್ಯಾಟಗರಿ ವೈಸ್ ನೋಡ್ತಾಯಿದ್ರೆ ಇಲ್ಲಿ ಇವರಲ್ಲಿ 4 ಹುದ್ದೆಗಳು ಕಲಿವೆ. ಇನ್ನು ಇದಾದಮೇಲೆ ಇಲ್ಲಿ ಮುಂದುಗಡೆ ಬಂದರೆ ಇಲ್ಲಿ ನೋಡಿದ್ರೆ ನೀವು OBC ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಹುದ್ದೆ ಖಾಲಿ ಇರತಕ್ಕಂಥದ್ದು. ಈ ರೀತಿ ನೀವು ನಿಮ್ಮದು ಯಾವ ಒಂದು ಕ್ವಾಲಿಫಿಕೇಷನ್ ಆಗಿರುತ್ತೆ ಒಂದು ಕ್ವಾಲಿಫಿಕೇಷನ್ ಮುಂದುಗಡೆ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಅವ್ರು ಕೊಡಿದ್ರೆ, ನಿಮ್ದು ಯಾವ ಒಂದು ಕ್ಯಾಟಗರಿ ಆಗಿರುತ್ತೆ ಆ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇದು ಡಿಪ್ಲೊಮಾ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಟೋಟಲಾಗಿ 5 ಹುದ್ದೆಗಳು ಕಲಿವೆ. ಇನ್ನು ಇದಾದಮೇಲೆ ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ ಅಂತ ಕೊಡಿದ್ರೆ, ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂದರೆ ಇಲ್ಲಿ ಕೂಡ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತಾಗ ನೋಡ್ತಗೋಣ. ಇಲ್ಲಿ ನೋಡ್ಬೋದು ನೀವು ಟ್ರೇಡ್ ಅಪ್ರೆಂಟಿಸ್ ಅಂತ ಕೊಡೋದಲ್ಲ, ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂದರೆ ITI ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಸ್ಟ್ರೀಮ್ ಅಥವಾ ಯಾವುದಾದ್ರೂ ಒಂದು ಟ್ರೇಡನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸಾಕು, NCVT ಅಥವಾ SCVT ಥ್ರೂ ಡೈರೆಕ್ಟಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ITIದವರಿಗೆ ಸಂಬಂಧಪಟ್ಟಂತೆ ಟೋಟಲಾಗಿ 5 ಹುದ್ದೆಗಳು ಕಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಇವರಲ್ಲಿ 4, ಇನ್ನು OBCಯಲ್ಲಿ 1 ಹುದ್ದೆ ಖಾಲಿ ಇರತಕ್ಕಂಥದ್ದು. ನೀವು ITIದಲ್ಲಿ ಯಾವ ಒಂದು ಟ್ರೇಡ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅರ್ಜಿನ ಸಲ್ಲಿಸ್ಬೋದು ಅಂದರೆ ಇಲ್ಲಿ ನೋಡಿ ನೀವು ಫಿಟ್ಟರು, ಎಲೆಕ್ಟ್ರಿಷಿಯನು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮತ್ತು ಮೆಕ್ಯಾನಿಕ್ಸ್ ಟ್ರೇಡ್ಗಳನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಇದಾದಮೇಲೆ ಕೊನೆಯದಾಗಿ ಬಂದುಬಿಟ್ಟು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲಾಗಿ 10 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನೊಂದು ಕ್ಯಾಟಗರಿ ವೈಸ್ ನೋಡ್ತಗೋಣ ಇವಾಗ. ಇಲ್ಲಿ ಮೊದಲಾಗಿ ಇವರಲ್ಲಿ 6, EWCಯಲ್ಲಿ 1, SC ಅವರಿಗೆ 1, ಇನ್ನು ಇಲ್ಲಿ ಡೈರೆಕ್ಟಾಗಿ ಬಂದರೆ OBC ಅವರಿಗೆ 2 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂದರೆ, ಡಿಗ್ರಿಯಲ್ಲಿ ನೀವು ಯಾವುದೇ ಒಂದು ಸ್ಟ್ರೀಮನ್ನು ತೊಗೊಂಡು ಪಾಸ್ ಆಗಿದ್ರು ಕೂಡ ಇಲ್ಲಿ ಖಾಲಿರ್ತಕ್ಕಂಥ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ನಿಮ್ಮದು ಯಾವ ಒಂದು ಕ್ವಾಲಿಫಿಕೇಷನ್ ಆಗಿರುತ್ತೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಒಂದು ಕ್ವಾಲಿಫಿಕೇಷನ್ ಮುಂದುಗಡೆ ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಕೂಡ ಅವರು ಮೆನ್ಷನ್ ಮಾಡಿದ್ರೆ, ಅದರಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಕ್ವಾಲಿಫಿಕೇಷನ್ ಬಗ್ಗೆಯೂ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ಕ್ವಾಲಿಫಿಕೇಷನ್ ಬಗ್ಗೆ ನಿಮಗೆ ಇನ್ನೂ ಯಾವುದು ನೋಡಿದರೆ ಕಮೆಂಟ್ ಮಾಡಿ. ಇನ್ನು ಇದಾದಮೇಲೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡ್ತಗೋಣ. ಈಗ ಇಲ್ಲಿ ಕನಿಷ್ಠವಾಗಿ 18 ವರ್ಷ ಬೇಕಾಗುತ್ತೆ. ಇನ್ನು ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು 24 ವರ್ಷದ ಒಳಗಿರತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಇದಲ್ಲದಲ್ಲಿ SC ಮತ್ತು STಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲಿಕೆ ಸಿಗುತ್ತೆ. ಇನ್ನು OBC ಅಭ್ಯರ್ಥಿಗಳಿಗೆ ಇಲ್ಲಿ 3 ವರ್ಷದ ತನಕ ವಯೋಮಿತಿ ಸಲಿಕೆ ಸಿಗ್ತಕ್ಕಂಥದ್ದು. ಇನ್ನು ಇದಾದಮೇಲೆ ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಬಗ್ಗೆಯೂ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ನಲ್ಲಿ ಬರ್ತಕ್ಕಂಥ ರಿಟೇಲ್ ಸೇಲ್ಸ್ ಅಸೋಸಿಯೇಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ 6 ತಿಂಗಳೊಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಇನ್ನು ಟ್ರೇಡ್ ಅಪ್ರೆಂಟಿಸ್ನಲ್ಲಿ ಬರ್ತಕ್ಕಂಥ ಬೇರೆ ಯಾವುದೋ ಟ್ರೇಡ್ಗೆ ನೀವು ಇಲ್ಲಿ ಅಂದರೆ ಎಕ್ಸಾಂಪಲ್ಗೆ ಫಿಟ್ಟರ್ ಆಗಲಿ, ಎಲೆಕ್ಟ್ರಿಷಿಯನ್ ಆಗಲಿ, ಜೊತೆಗೆ
ಇನ್ನಿತರ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿದರೆ ಒಂದು ಟ್ರೇಡನ್ನು ಬಿಟ್ಟು ನಿಮಗೆ ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಬಂದುಬಿಟ್ಟು 12 ತಿಂಗಳ ಒಂದು ಟ್ರೈನಿಂಗ್ ಪೀರಿಯಡ್ ಇಲ್ಲಿ ಇರತಕ್ಕಂಥದ್ದು. ಇಲ್ಲಿ ಯಾರಿಗೆಲ್ಲ ಒಂದು 12 ತಿಂಗಳ ಟ್ರೈನಿಂಗ್ ಪೀರಿಯಡ್ ಇರ್ತಂದರೆ ಗ್ರಾಡ್ಯುಯೇಟ್ ಅಪ್ರೆಂಟಿಸ್ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದವರಿಗೆ, ನಂತರ ಟೆಕ್ನಿಷಿಯನ್ ಅಪ್ರೆಂಟಿಸ್ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದವರಿಗೆ, ಇನ್ನು ಇದಾದಮೇಲೆ ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ 12 ತಿಂಗಳು ನಿಮಗೆ ಟ್ರೈನಿಂಗ್ ಪೀರಿಯಡ್ ಇರತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಹುದ್ದೆಯನ್ನು ಬಿಟ್ಟು ಮಿಕ್ಕುಳಿದ ಎಲ್ಲ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 12 ತಿಂಗಳು ಮಾತ್ರ ಒಂದು ಟ್ರೈನಿಂಗ್ ಪೀರಿಯಡ್ ಇರುವಂಥದ್ದು. ಇನ್ನು ಸ್ಯಾಲ್ರಿ ಅಥವಾ ಒಂದು ಸ್ಟೈಪಂಡ್ ಬಗ್ಗೆ ನೋಡಿದ್ರೆ ಇಲ್ಲಿ 7,000 ರೂಪಾಯಿಂದ 9,500 ರೂಪಾಯಿ ತನಕ ನಿಮಗೆ ಇಲ್ಲಿ ಸ್ಟೈಪಂಡು ಕೂಡ ಸಿಗ್ತಕ್ಕಂಥದ್ದು. ಒಂದು ಹುದ್ದೆಯ ಆಧಾರದ ಮೇಲೆ ಅಥವಾ ಒಂದು ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಅವರು ಸಪ್ರೇಟಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ 7,000 ರೂಪಾಯಿಂದ 9,500 ರೂಪಾಯಿ ತನಕ ನಿಮಗೆ ಇಲ್ಲಿ ತಿಂಗಳಿಗೆ ಸ್ಟೈಪಂಡು ಕೂಡ ಸಿಗತಕ್ಕಂಥದ್ದು. ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ನವರಿಗೆ ಸಂಬಂಧಪಟ್ಟಂತೆ 7,000 ರೂಪಾಯಿ ಸಿಕ್ಕರೆ, ಇನ್ನು ಗ್ರಾಡ್ಯುಯೇಟ್ ಅಪ್ರೆಂಟಿಸ್ನವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 9,500 ರೂಪಾಯಿ ತನಕ ನಿಮಗೆ ಇಲ್ಲಿ ಸ್ಟೈಪಂಡು ಕೂಡ ಸಿಗತಕ್ಕಂಥದ್ದು. ಇನ್ನು ಇದಾದ ಮೇಲೆ ಇಲ್ಲಿ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರ್ತಂತ ನೋಡ್ತಗೋಣ. ಇಲ್ಲಿ ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರೆ ಅಂದರೆ ಅವರು ನೀವು ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಅಂಕಗಳನ್ನ ಆಧಾರಕ್ಕೆ ಇಟ್ಕೊಂಡು ನಿಮ್ಮನ್ನಲ್ಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಮಾಡ್ಕೋತಾರೆ. ಇಲ್ಲಿ ಮುಂದಿನ ಹಂತದಲ್ಲಿ ರಿಟರ್ನ್ ಟೆಸ್ಟ್ ಕೂಡ ಇರತಕ್ಕಂಥದ್ದು ಆನ್ಲೈನ್ ಇರುತ್ತೆ. ಈ ಒಂದು ಆನ್ಲೈನ್ ಟೆಸ್ಟ್ ಬಂದ್ಬಿಟ್ಟು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಡೈರೆಕ್ಟಾಗಿ ನೀವು ಇಲ್ಲಿ ಟಿಕ್ ಮಾಡ್ತಾ ಹೋಗ್ಬೋದು. ಇನ್ನು ಇಲ್ಲಿ ಕೆಳಗಡೆ ಅವರು ಸಿಲೆಬಸ್ ಬಗ್ಗೆ ಕೂಡ ಕೊಡಿದ್ರೆ ಒಂದು ಎಕ್ಸಾಮ್ಗೆ ಇಲ್ಲಿ ಯಾವ ರೀತಿ ಸಿಲೆಬಸ್ ಬರುತ್ತೆ ಅಂತ ಒಂದು ಅಪ್ರೆಂಟಿಸ್ಶಿಪ್ ಆಧಾರದ ಮೇಲೆ ಅವರು ಸಪ್ರೇಟಾಗಿ ಇಲ್ಲಿ ಡಿವೈಡ್ ಮಾಡಿ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತ ಅವರು ಕೆಳಗಡೆಯಲ್ಲಿ ಮೆನ್ಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಗ್ರಾಡ್ಯುಯೇಟ್ ಅಪ್ರೆಂಟಿಸ್ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದವರಿಗೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿದ್ರೆ ಇಲ್ಲಿ ಗ್ರಾಡ್ಯುಯೇಟ್ ಅಪ್ರೆಂಟಿಸ್ನಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲಿ ನೋಡ್ಬೋದು BA ಆಗಲಿ, BCom ಆಗಲಿ ಅಥವಾ BSc ಅಥವಾ BBA ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಗ್ರಾಡ್ಯುಯೇಟ್ ಅಪ್ರೆಂಟಿಸ್ನಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಇದಾದಮೇಲೆ ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ನಲ್ಲಿ ಬರ್ತಕ್ಕಂಥ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ರಿಟೇಲ್ ಸೇಲ್ಸ್ ಅಸೋಸಿಯೇಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಆ ಎರಡು ಹುದ್ದೆಗೆ ಅರ್ಜಿನ ಸಲ್ಲಿಸಿದವರು. ಇನ್ನು ಇದಾದಮೇಲೆ ಇಲ್ಲಿ ಪ್ರತಿಯೊಂದರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಆಗಲಿ ಮತ್ತು ಈ ಒಂದು ಎಕ್ಸಾಮಿನೇಷನ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇನ್ನು ಇದಾದಮೇಲೆ ಇಲ್ಲಿ ಯಾವ ರೀತಿ ಅರ್ಜಿನ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂಥ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಮೇಲೆ ಹಾಕಿರ್ತಾನೆ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಇನ್ನು ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಡಿದ್ರೆ ಇಲ್ಲಿ ನೋಡಿದ್ವಿ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕು. ಇನ್ನು ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 16 ಡಿಸೆಂಬರ್ 2023 ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದ್ಬಿಟ್ಟು 5 ಜನವರಿ 2024 ತನಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ನಿಮಗೆ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ಯಾವ ಒಂದು ಡಾಕ್ಯುಮೆಂಟ್ನ ತೊಗೊಂಡು ಅಟೆಂಡ್ ಆಗಬೇಕಂತ ಕೂಡ ಇಲ್ಲಿ ಅವರು ಕೆಳಗಡೆ ಕೊಡಿದ್ರೆ ಅಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದ್ಬಿಟ್ಟು 2ನೇ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಕೂಡ ಇಲ್ಲಿ ಇರತಕ್ಕಂಥದ್ದು. ಇನ್ನು ಇದಾದಮೇಲೆ ಇಲ್ಲಿ ಎಕ್ಸಾಮ್ಗೆ ನೀವು ಇಲ್ಲಿ ಕ್ವಾಲಿಫೈ ಆದರೆ ನಿಮಗೆ ಇಲ್ಲಿ ಅವರು ಮೇಲ್ ಅಥವಾ SMS ಮೂಲಕ ನಿಮಗೆ ಅವರು ತಿಳಿಸ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೂಡ ಅವರು ಮೆನ್ಷನ್ ಮಾಡಿದರೆ ಆನ್ಲೈನ್ ಟೆಸ್ಟ್ ಡೀಟೇಲ್ಸ್ ವಿಲ್ ಬಿ ಇಂಟಿಮೇಟೆಡ್ ಆನ್ ರಿಜಿಸ್ಟ್ರೇಷನ್ ಇಮೇಲ್ ID ಅಥವಾ SMS ಅಂತ ಇಲ್ಲಿ ಕೊಡಿದ್ರೆ ಅಂದರೆ ನೀವು ಆ ಒಂದು ಕ್ವಾಲಿಫಿಕೇಷನಲ್ಲಿ ತೊಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಅವರು ಆಯ್ಕೆಯನ್ನು ಮಾಡ್ಕೋತಾರೆ. ಅದರಲ್ಲಿ ನೀವು ಕ್ವಾಲಿಫೈ ಆದರೆ ಮುಂದಿನ ಹಂತಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ಅಂತ ಅವರು SMS ಅಥವಾ ID ಮೂಲಕ ನಿಮಗೆ ಅವರು ತಿಳಿಸುವಂಥದ್ದು. ಇಲ್ಲಿ ಪ್ರತಿಯೊಂದರ ಬಗ್ಗೆಯೂ ಕೂಡ ಅವರು ಇವರಾಗಿ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನೀವು ಅರ್ಜಿನ ಸಲ್ಲಿಸುವಾಗ ಯಾವ ಒಂದು ಮೇಲ್ ID ಅಥವಾ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಆ ಒಂದು ಮೇಲ್ ID ಆಗಲಿ ಅಥವಾ ಆ ಒಂದು ಮೊಬೈಲ್ ನಂಬರ್ಗೆ ಅವರು SMS ಮೂಲಕ ನಿಮಗೆ ಅವರು ತಿಳಿಸ್ತಾರೆ. ಇಲ್ಲಿ ಪ್ರತಿಯೊಂದರ ಬಗ್ಗೆಯೂ ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಯಾರೆಲ್ಲ ಒಂದು ಭಾರತೀಯ ತೈಲ ನಿಗಮದಲ್ಲಿ ಕಾರ್ಯರತಕ್ಕಂಥ ಉದ್ಯೋಗ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರೆ ಒಂದು ನೋಟಿಫಿಕೇಷನ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಸರಿಯಾಗಿ ಓದ್ಕೊಂಡು ಅರ್ಜಿನ ಸಲ್ಲಿಸಿ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 5 ಜನವರಿ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನೊಂದು ನೋಟಿಫಿಕೇಷನ್ ಮತ್ತು ಒಂದು ಅಪ್ಲೈ ಮಾಡೋ ಲಿಂಕನ್ನು ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಹಾಕಿರ್ತಾನೆ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಇನ್ನೊಂದು ಉದ್ಯೋಗ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಇನ್ನೂ ಯಾವ ರೂಟಿದ್ರೆ ಕಮೆಂಟ್ ಮಾಡಿ. ಅದೇ ರೀತಿ ಒಂದು ಮಾಹಿತಿ ಮುಗಿಸಿದ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಉದ್ಯೋಗಿಯಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿರಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.